ನೀತಿ ಸಂಹಿತೆ ಉಲ್ಲಂಘಿಸಿ ಚುನಾವಣಾ ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು. ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ. ಏಪ್ರಿಲ್ 30ರಂದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್. ಪ್ರತಾಪ್ ಪರವಾನಗಿ ಪಡೆಯದೆ ಡ್ರೋನ್ ಹಾರಾಟ ಮಾಡ್ತಿದ್ದಾರೆ. ಆರ್ಟಿಐ ನೀಡಿದ ಮಾಹಿತಿಯಲ್ಲಿ ಲೈಸೆನ್ಸ್ ಇಲ್ಲದಿರುವುದು ಬಹಿರಂಗ. ಪ್ರತಾಪ್ ವಿರುದ್ಧ ಆರ್ಆರ್ ನಗರ ಠಾಣೆಗೆ ದೂರು. ಹೊಸ ಅಧ್ಯಾಯ ಶುರು ಮಾಡಿರೋ ಆರ್ಸಿಬಿಗೆ ಹೊಸ ಟೆನ್ಷನ್. ಬ್ಯಾಕ್ ವಿತ್ ಬ್ಯಾಂಗ್ ಮಾಡಿದ್ರೂ 40 ಕೋಟಿ ವೀರರು ಸೈಲೆಂಟ್. ಹೋಮ್ ಗ್ರೌಂಡ್ನಲ್ಲಿ ಕೆಕೆಆರ್ ವಿರುದ್ಧ ಆರ್ಸಿಬಿ ಗರ್ಜಿಸುತ್ತಾ. ಸದ್ಯ ಎಲ್ಲರ ಕಣ್ಣು ಮಂಡ್ಯ ಲೋಕಸಭಾ ಕ್ಷೇತ್ರದತ್ತ ವಾಲುತ್ತಿದೆ. ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಖಾಡಕ್ಕಿಳಿತಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಸೋಲಿಸಲು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಚಕ್ರವ್ಯೂಹ ರಚಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಘೋಷಣೆ ಬಳಿಕ ಸಮಸ್ಯೆ. ಅಭ್ಯರ್ಥಿಗಳ ಘೋಷಣೆ ಬಳಿಕ ಬಿಜೆಪಿಗೆ ಸೃಷ್ಟಿಯಾದ ಹಲವು ಸವಾಲುಗಳನ್ನು ನಿಭಾಯಿಸುವುದರಲ್ಲೇ ಬಿಜೆಪಿ ಟಾಪ್ ಲೀಡರ್ಗಳು ಹೈರಾಣು.